ಮೆಟ್ರೋ ದರ ಏರಿಕೆ. ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಮೊದಲ ಸುದ್ದಿ ನೋಡೋಣ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಬರೆ ಎಳೆದಿದೆ ಸರ್ಕಾರ. ಮೆಟ್ರೋ ಪ್ರಯಾಣಿಕರಿಗೆ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡೋ ಮೂಲಕ ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ BMRCL. ಜನ ಅಂದ್ಕೊಳ್ಳೋದೇನು, ಮೆಟ್ರೋ ದರ ಏರಿಕೆ ಆಯಿತು ಅಂತ ಹೇಳಿದರೆ ಸರ್ಕಾರವೇ ಏರಿಕೆ ಮಾಡ್ತು ಅಂತ ಹೇಳಿ. BMRCLನಿಂದ ಮೆಟ್ರೋ ಟಿಕೆಟ್ನ ದರ ಏರಿಕೆ ಮಾಡಿರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಟಿಕೆಟ್ ದರ ಏರಿಕೆಯ ಅಧಿಕೃತ ಆದೇಶವೂ ಕೂಡ ಹೊರಬಂದಿದೆ. ಫೆಬ್ರವರಿ 9ನೇ ತಾರೀಕಿನಿಂದ, ಇವತ್ತು 5ನೇ ತಾರೀಕು, ಫೆಬ್ರವರಿ 9ನೇ ತಾರೀಕಿನಿಂದ 5% ಮೆಟ್ರೋ ಟಿಕೆಟ್ನ ದರ ಏರಿಕೆ ಆಗುತ್ತೆ. ಮೊದಲು 101.5% ದರ ಏರಿಕೆಯನ್ನು ಮಾಡಿತ್ತು BMRCL. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದು 71.5% ಇಳಿಕೆ ಮಾಡಿದೆ. ಇದೀಗ 5% ದರ ಏರಿಕೆ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಬೆಂಗಳೂರಿನಲ್ಲಿ ಕನಿಷ್ಠ 11 ರೂಪಾಯಿನಿಂದ ಗರಿಷ್ಠ 95 ರೂಪಾಯಿವರೆಗೂ ಕೂಡ ಟಿಕೆಟ್ ಇದೆ. ಈಗ 5% ಏರಿಕೆ ಮಾಡಿದ್ದಾರೆ BMRCL. ಜನ ಎಲ್ಲ ಸರ್ಕಾರವೇ ಏರಿಕೆ ಮಾಡಿದ್ದು ಅಂತ ಅಂದ್ಕೊಂಡಿದ್ದಾರೆ. ಆದರೆ BMRCL ತನ್ನ ಟಿಕೆಟ್ ದರವನ್ನು ಏರಿಕೆ ಮಾಡಿರೋದು ಎಷ್ಟೆಷ್ಟು ಅನ್ನೋದನ್ನು ಈಗ ಅಧಿಕೃತವಾಗಿ ತನ್ನ ವೆಬ್ಸೈಟ್ನಲ್ಲಿ ಹಾಕಿದೆ. ಅದರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಎಷ್ಟು ಏರಿಕೆ ಆಗಿದೆ, ಎಲ್ಲಿಂದ ಎಲ್ಲಿಗೆ ಎಷ್ಟು ಏರಿಕೆ ಆಗಿದೆ. ಮಿನಿಮಮ್ ಚಾರ್ಜಸ್ ಆದರೆ 5% ಅಂತ ಹೇಳಿದರೆ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಚಾರ್ಜಸ್ ಇದ್ದರೆ 5% ಅಂತ ಹೇಳಿದರೆ ಎಷ್ಟಾಗುತ್ತೆ, 5% ಅಂತೇಳಿ ಹೇಳಿದರೆ ಟೋಟಲ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಯಾಣಿಕರಿಗೆ ಒಂದು ಕ್ಲಾರಿಟಿಯನ್ನು BMRCL ಕೊಟ್ಟಿದೆ. ಆ ಮೂಲಕ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳೆದ ವರ್ಷ ಕೂಡ ಮೆಟ್ರೋ ಟಿಕೆಟ್ನ ದರವನ್ನು ಏರಿಕೆ ಮಾಡಿತ್ತು BMRCL. ಈಗವೂ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡಿರೋದು ಮೆಟ್ರೋ ಪ್ರಯಾಣಿಕರಿಗೆ ಇದು ಶಾಕಿಂಗ್ ನ್ಯೂಸ್. ಸರ್, ಮೆಟ್ರೋ ದರ ಹೆಚ್ಚಾಗಿದ್ರೆ ನಾವು ಆಲ್ಮೋಸ್ಟ್ ಇವಾಗ ನಾವು ಜಾಲಹಳ್ಳಿ ಕ್ರಾಸ್ ಅಲ್ಲಿಂದ ಇಲ್ಲಿ ಓಡಾಡಬೇಕು ಅಂದರೆ ಮೆಟ್ರೋದಲ್ಲೇ ಬರ್ತೀವಿ. ನಾವು ಮೆಟ್ರೋ ದರ ಹೆಚ್ಚಾಯಿತು ಅಂತ ಹೇಳಿದ್ರೆ ನಮಗೂ ತುಂಬ ಕಷ್ಟ ಆಗುತ್ತೆ. ಮೆಟ್ರೋ ದರ ಕಮ್ಮಿ ಇದೆ ಅಂದ್ಬಿಟ್ಟೇ ಬರ್ತೀವಿ. ಈಗ ಮೆಟ್ರೋ ದರನೂ ಜಾಸ್ತಿ ಮಾಡಿದ್ರೆ ಈಗ ನಾವು ಕೆಲಸ ಮಾಡೋದು ಕಮ್ಮಿ, ನಮ್ಮ ಕೆಲಸದ್ದು ಸಂಬಳನೇ ಸಾಕಾಗಲ್ಲ. ನಾವು ಇದರಲ್ಲಿ ಹೆಂಗೋ ಒಂದು 50-100 ಉಳಿಸ್ಕೊಂಡು ಹೆಂಗೋ ಮಾಡೋಣ ಅನ್ಕೊತೀವಿ. ಬಟ್ ಆದರೆ ಇದನ್ನು ಜಾಸ್ತಿ ಮಾಡ್ತು ಅಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. So it won't be convenient if they are going to hike the prices because we travel daily and it'll be actually a minus for us that this should be available for public. So that's what I feel. Actually, Bangalore Metro is one of the costliest metro. Yes. Right now. Yes. How you define that government? So actually I'm running out of time. I have to. Just 2 minutes. Sorry, I didn't get your question again. Government will regularly hiking the price. How it affect? Yeah, they should think about the common people also, that it should be affordable and they should actually be able to afford these prices so that they can travel. ಮೆಟ್ರೋ ಟಿಕೆಟ್ನ ದರವನ್ನು ಹೆಚ್ಚಳ ಮಾಡಿರೋದಕ್ಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಸಾಮಾನ್ಯರು ಈ ಟ್ರಾಫಿಕ್ ಗಿಜಿಗಿಜಿಯಲ್ಲಿ ವೇಗವಾಗಿ ನಾವು ಹೋಗಬಹುದು ನಮ್ಮ ಡೆಸ್ಟಿನಿಯನ್ನು ಅನ್ನೋದಕ್ಕೋಸ್ಕರ ಮೆಟ್ರೋ ಪ್ರಯಾಣವನ್ನು ಬಹುತೇಕ ಜನ ಅನುಸರಿಸಿದ್ದಾರೆ ಅಥವಾ ಅವಲಂಬಿಸಿದ್ದಾರೆ. ಮೆಟ್ರೋ ಅನಿವಾರ್ಯವಾಗಿದೆ ಬೆಂಗಳೂರಿನಲ್ಲಿ ಅನ್ನೋ ಪರಿಸ್ಥಿತಿ ಈಗ ಸದ್ಯ ಇದೆ. ಹೀಗಿರುವಾಗ ದರ ಏರಿಕೆ ಮಾಡಿರೋದು ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ BMRCL. ನಮ್ಮ ಪ್ರತಿನಿಧಿ ಚರಣ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಮೆಟ್ರೋ ಪ್ರಯಾಣಿಕರಿಗೆ ಕಹಿ ಸುದ್ದಿ ಇದು. ಯಾವ ದಿನದಿಂದ ಅಧಿಕೃತವಾಗಿ ಈ ಪರಿಷ್ಕೃತವಾದಂಥ ದರ ಅಪ್ಲೈ ಆಗುತ್ತೆ, ಜನ ಏನು ಹೇಳ್ತಾ ಇದ್ದಾರೆ? ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಮೆಟ್ರೋ ದರದ ಚರ್ಚೆ ಭಾರಿ ದಿನಗಳಿಂದ ಶುರುವಾಗಿತ್ತು. ಮೆಟ್ರೋ ದರವನ್ನು ಏರಿಕೆ ಮಾಡೋದ್ರ ಬಗ್ಗೆ BMRCL ಚಿಂತನೆಯನ್ನು ಕೂಡ ನಡೆಸಿತ್ತು. ಅದಾದ ಬಳಿಕ ಸಮಿತಿಯ ಜೊತೆಗೆ ಬೋರ್ಡ್ ಮೀಟಿಂಗನ್ನು ಮಾಡಿಸುತ್ತೆ. ಎಷ್ಟು ಪರ್ಸೆಂಟ್ನಷ್ಟು ಮೆಟ್ರೋ ದರವನ್ನು ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸಲಾಗುತ್ತೆ. ಇನ್ನು ಕಳೆದ ವರ್ಷ ಫೆಬ್ರವರಿ ತಿಂಗಳು 9ನೇ ತಾರೀಕಿನಂದು ಸುಮಾರು 101%ನಷ್ಟು ದರವನ್ನು ಏರಿಕೆ ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು, ದಿನನಿತ್ಯವಾಗಿ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ, ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಾರ್ವಜನಿಕರ
ವಿರೋಧದ ಮಧ್ಯದಲ್ಲೇ ಅದನ್ನು 71% ಏರಿಕೆಗೆ ಇಳಿಕೆ ಮಾಡಲಾಗುತ್ತೆ. ಅದಾದ ಬಳಿಕ ಇದೀಗ ವರ್ಷಾನುವರ್ಷ ಈ ಒಂದು ಮೆಟ್ರೋ ದರವನ್ನು ಏರಿಕೆ ಮಾಡಲಿಕ್ಕೆ ಮೆಟ್ರೋ ಚಿಂತನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ FFC ಶಿಫಾರಸನ್ನು ಮಾಡುತ್ತೆ. ಪ್ರತಿ ವರ್ಷ 5% ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮಾಡುತ್ತೆ. FFCಯ ಈ ಒಂದು ಶಿಫಾರಸಿನ ಆಧಾರದ ಮೇಲೆಗೆ ಇದೀಗ BMRCL ಬರುವ ಸೋಮವಾರದಿಂದ ಅಂತ ಹೇಳಿದರೆ ಫೆಬ್ರವರಿ 9ನೇ ತಾರೀಕಿನಿಂದಾಗಿ 5%ನಷ್ಟು ಏರಿಕೆಯನ್ನು ಮಾಡಲಿಕ್ಕಿರುವಂಥದ್ದು. ಇದರಿಂದಾಗಿ ಕನಿಷ್ಠ ದರ 10 ರೂಪಾಯಿ ಇದ್ದಂಥದ್ದು 11 ರೂಪಾಯಿ ಆಗುತ್ತೆ. ಗರಿಷ್ಠ ದರ 90 ರೂಪಾಯಿ ಇದ್ದಂಥದ್ದು 95 ರೂಪಾಯಿ ಆಗುವಂತಹ ಆಗಲಿಕ್ಕಿದೆ. ಇದನ್ನು ಇದೀಗಾಗಲೇ ಅಧಿಕೃತವಾಗಿ ತನ್ನ ವೆಬ್ಸೈಟ್ ಮೂಲಕ ಮತ್ತು ತನ್ನ ಪ್ರಯಾಣಿಕರ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ BMRCL ಮಾಡ್ತಾ ಇದೆ. ಮುಂದಿನ ಸೋಮವಾರದಿಂದ ಕೂಡ ದರ ಏರಿಕೆ ಅಧಿಕೃತವಾಗಿ ಆಗಲಿಕ್ಕಿದೆ. ಪ್ರಮುಖವಾಗಿ ಕಿಲೋಮೀಟರ್ ಅನುಸಾರದ ಮೇಲೆಗೆ ಈ ಒಂದು ದರ ಏರಿಕೆಯನ್ನು ಮಾಡಿರುವಂಥದ್ದು. 0 ಇಂದ 2 ಕಿಲೋಮೀಟರ್ವರೆಗೆ 1 ರೂಪಾಯಿ ಏರಿಕೆ ಆದರೆ 10 ರಿಂದ 15 ಕಿಲೋಮೀಟರ್ ಅಂತರಕ್ಕೆ 3 ರೂಪಾಯಿ ಏರಿಕೆ ಆಗುತ್ತೆ. ಅದಾದ ಬಳಿಕ 25 ರಿಂದ 30 ಕಿಲೋಮೀಟರ್ ಅಂತರಕ್ಕೆ 5 ರೂಪಾಯಿ ಏರಿಕೆ ಆಗುವಂಥದ್ದು. ಇದರ ಜೊತೆಗೆ ಈ ಒಂದು 5%ನಷ್ಟು ಏರಿಕೆ ಏನಾಗುತ್ತೆ ಅದು ಬರೀ ಟಿಕೆಟ್ ದರ ಮಾತ್ರ ಅಲ್ಲ, ದಿನನಿತ್ಯ ಪಾಸ್ಗಳನ್ನು ಏನು ನೀಡ್ತಾರೆ ಮೆಟ್ರೋದಲ್ಲಿ, ದಿನನಿತ್ಯ ಪಾಸ್ಗಳು 1 ದಿವಸದ ಪಾಸು, 5 ದಿವಸದ ಪಾಸು ಮತ್ತು 3 ದಿವಸದ ಪಾಸು, ಈ ಒಂದು ಪಾಸ್ಗಳಿಗೆ ಕೂಡ ಈ ಒಂದು ದರ ಏರಿಕೆ ಅನ್ವಯ ಆಗ್ತಾ ಇರುವಂಥದ್ದು. ಅಂತ ಹೇಳಿದರೆ ಈ ಹಿಂದಿನ ದರಕ್ಕಿಂತ 5% ಹೆಚ್ಚಳ ಆದರೆ ಪ್ರಮುಖವಾಗಿ ಸುಮಾರು 40 ರಿಂದ 30 ರೂಪಾಯಿ ಏರಿಕೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಸ್ಮಾರ್ಟ್ ಕಾರ್ಡ್ ಮತ್ತು QR ಕೋಡ್ ಎರಡಕ್ಕೂ ಬೇರೆ ಬೇರೆ ರೀತಿಯಾಗಿ ಈ ಒಂದು ದರ ಅಪ್ಲೈ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಪಾಸ್ ಇದ್ದರೆ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು, ಹೇಗೆ ಬೇಕಾದರೂ ಓಡಾಡ್ಬೋದು ಅಂತಿದ್ದಂತಹ ಒಂದಿಷ್ಟು ಪ್ರಯಾಣಿಕರು ಏನಿರ್ತಾರೆ ಅವ್ರಿಗೆ ಕೂಡ ಇದೀಗ ಈ ಒಂದು ದರ ಏರಿಕೆಯ ಬಿಸಿ ತಟ್ಟಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ 1 ವರ್ಷದ ಹಿಂದೆ ಆದಂತಹ ದರ ಏರಿಕೆಯ ಬಿಸಿಯಿಂದನೇ ಒಂದಿಷ್ಟು ಪ್ರಯಾಣಿಕರು ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಸಿಲಿಕಾನ್ ಸಿಟಿ ಅಂತಹ ನಗರದಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಳ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಓಡಾಡೋದು ಕೂಡ ಕಷ್ಟ ಆಗಿರುತ್ತೆ. ಆಗಿರುವಂತಹ ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಮೆಟ್ರೋದ ಮೊರೆ ಹೋಗ್ತಾರೆ ವೇಗವಾಗಿ, ಆಮೇಲೆ ಆರಾಮದಾಯಕವಾಗಿ ತಲುಪಬೇಕು ಅಂತ. ಇದೀಗ ಆ ಮೆಟ್ರೋ ಕೂಡ ಅವರನ್ನ ಬೆಲೆ ಏರಿಕೆ ಮೂಲಕ ಬರೆ ಎಳೆದಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಮೆಟ್ರೋ ದರ ಏರಿಕೆ, ನನ್ನ ಜೊತೆಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ವೆಲ್ಕಮ್. ಮೊದಲ ಸುದ್ದಿ ನೋಡೋಣ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಬರೆ ಎಳೆದಿದೆ ಸರ್ಕಾರ. ಮೆಟ್ರೋ ಪ್ರಯಾಣಿಕರಿಗೆ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡೋ ಮೂಲಕ ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ BMRCL. ಜನ ಅಂದ್ಕೊಳ್ಳೋದೇನು, ಮೆಟ್ರೋ ದರ ಏರಿಕೆ ಆಯಿತು ಅಂತ ಹೇಳಿದರೆ ಸರ್ಕಾರವೇ ಏರಿಕೆ ಮಾಡ್ತು ಅಂತ ಹೇಳಿ. BMRCLನಿಂದ ಮೆಟ್ರೋ ಟಿಕೆಟ್ನ ದರ ಏರಿಕೆ ಮಾಡಿರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಟಿಕೆಟ್ ದರ ಏರಿಕೆಯ ಅಧಿಕೃತ ಆದೇಶವೂ ಕೂಡ ಹೊರಬಂದಿದೆ. ಫೆಬ್ರವರಿ 9ನೇ ತಾರೀಕಿನಿಂದ, ಇವತ್ತು 5ನೇ ತಾರೀಕು, ಫೆಬ್ರವರಿ 9ನೇ ತಾರೀಕಿನಿಂದ 5% ಮೆಟ್ರೋ ಟಿಕೆಟ್ನ ದರ ಏರಿಕೆ ಆಗುತ್ತೆ. ಮೊದಲು 101.5% ದರ ಏರಿಕೆಯನ್ನು ಮಾಡಿತ್ತು BMRCL. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದು 71.5% ಇಳಿಕೆ ಮಾಡಿದೆ. ಇದೀಗ 5% ದರ ಏರಿಕೆ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಬೆಂಗಳೂರಿನಲ್ಲಿ ಕನಿಷ್ಠ 11 ರೂಪಾಯಿನಿಂದ ಗರಿಷ್ಠ 95 ರೂಪಾಯಿವರೆಗೂ ಕೂಡ ಟಿಕೆಟ್ ಇದೆ. ಈಗ 5% ಏರಿಕೆ ಮಾಡಿದ್ದಾರೆ BMRCL. ಜನ ಎಲ್ಲ ಸರ್ಕಾರವೇ ಏರಿಕೆ ಮಾಡಿದ್ದು ಅಂತ ಅಂದ್ಕೊಂಡಿದ್ದಾರೆ. ಆದರೆ BMRCL ತನ್ನ ಟಿಕೆಟ್ ದರವನ್ನು ಏರಿಕೆ ಮಾಡಿರೋದು ಎಷ್ಟೆಷ್ಟು ಅನ್ನೋದನ್ನು ಈಗ ಅಧಿಕೃತವಾಗಿ ತನ್ನ ವೆಬ್ಸೈಟ್ನಲ್ಲಿ ಹಾಕಿದೆ. ಅದರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಎಷ್ಟು ಏರಿಕೆ ಆಗಿದೆ, ಎಲ್ಲಿಂದ ಎಲ್ಲಿಗೆ ಎಷ್ಟು ಏರಿಕೆ ಆಗಿದೆ. ಮಿನಿಮಮ್ ಚಾರ್ಜಸ್ ಆದರೆ 5% ಅಂತ ಹೇಳಿದರೆ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಚಾರ್ಜಸ್ ಇದ್ದರೆ 5% ಅಂತ ಹೇಳಿದರೆ ಎಷ್ಟಾಗುತ್ತೆ, 5% ಅಂತೇಳಿ ಹೇಳಿದರೆ ಟೋಟಲ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಯಾಣಿಕರಿಗೆ ಒಂದು ಕ್ಲಾರಿಟಿಯನ್ನು BMRCL ಕೊಟ್ಟಿದೆ. ಆ ಮೂಲಕ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳೆದ ವರ್ಷ ಕೂಡ ಮೆಟ್ರೋ ಟಿಕೆಟ್ನ ದರವನ್ನು ಏರಿಕೆ ಮಾಡಿತ್ತು BMRCL. ಈಗವೂ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡಿರೋದು ಮೆಟ್ರೋ ಪ್ರಯಾಣಿಕರಿಗೆ ಇದು ಶಾಕಿಂಗ್ ನ್ಯೂಸ್. ಸರ್, ಮೆಟ್ರೋ ದರ ಹೆಚ್ಚಾಗಿದ್ರೆ ನಾವು ಆಲ್ಮೋಸ್ಟ್ ಇವಾಗ ನಾವು ಜಾಲಹಳ್ಳಿ ಕ್ರಾಸ್ ಅಲ್ಲಿಂದ ಇಲ್ಲಿ ಓಡಾಡಬೇಕು ಅಂದರೆ ಮೆಟ್ರೋದಲ್ಲೇ ಬರ್ತೀವಿ. ನಾವು ಮೆಟ್ರೋ ದರ ಹೆಚ್ಚಾಯಿತು ಅಂತ ಹೇಳಿದ್ರೆ ನಮಗೂ ತುಂಬ ಕಷ್ಟ ಆಗುತ್ತೆ. ಮೆಟ್ರೋ ದರ ಕಮ್ಮಿ ಇದೆ ಅಂದ್ಬಿಟ್ಟೇ ಬರ್ತೀವಿ. ಈಗ ಮೆಟ್ರೋ ದರನೂ ಜಾಸ್ತಿ ಮಾಡಿದ್ರೆ ಈಗ ನಾವು ಕೆಲಸ ಮಾಡೋದು ಕಮ್ಮಿ, ನಮ್ಮ ಕೆಲಸದ್ದು ಸಂಬಳನೇ ಸಾಕಾಗಲ್ಲ. ನಾವು ಇದರಲ್ಲಿ ಹೆಂಗೋ ಒಂದು ಸ್ವಲ್ಪ
ಒಂದು 50-100 ಉಳಿಸ್ಕೊಂಡು ಹೆಂಗೋ ಮಾಡೋಣ ಅನ್ಕೊತೀವಿ. ಬಟ್ ಆದರೆ ಇದನ್ನು ಜಾಸ್ತಿ ಮಾಡ್ತು ಅಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮಗೆ So it won't be convenient if they are going to hike the prices because we travel daily and it'll be actually a minus for us that this should be available for public. So that's what I feel. Actually, Bangalore metro is one of the costliest metro. Yes, yes. Right now. Yes. How you define that government? So actually I'm running out of time. I have to. Just 2 minutes. Just 2 minutes. Sorry, I didn't get your question again. Government will regularly hiking the price. How it affect? Yeah, they should think about the common people also that it should be affordable and they should actually be able to afford these prices so that they can travel. ಮೆಟ್ರೋ ಟಿಕೆಟ್ನ ದರವನ್ನು ಹೆಚ್ಚಳ ಮಾಡಿರೋದಕ್ಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಸಾಮಾನ್ಯರು ಈ ಟ್ರಾಫಿಕ್ ಗಿಜಿಗಿಜಿಯಲ್ಲಿ ವೇಗವಾಗಿ ನಾವು ಹೋಗಬಹುದು ನಮ್ಮ ಡೆಸ್ಟಿನಿಯನ್ನು ಅನ್ನೋದಕ್ಕೋಸ್ಕರ ಮೆಟ್ರೋ ಪ್ರಯಾಣವನ್ನು ಬಹುತೇಕ ಜನ ಅನುಸರಿಸಿದ್ದಾರೆ ಅಥವಾ ಅವಲಂಬಿಸಿದ್ದಾರೆ. ಮೆಟ್ರೋ ಅನಿವಾರ್ಯವಾಗಿದೆ ಬೆಂಗಳೂರಿನಲ್ಲಿ ಅನ್ನೋ ಪರಿಸ್ಥಿತಿ ಈಗ ಸದ್ಯ ಇದೆ. ಹೀಗಿರುವಾಗ ದರ ಏರಿಕೆ ಮಾಡಿರೋದು ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. BMRCL ನಮ್ಮ ಪ್ರತಿನಿಧಿ ಚರಣ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಮೆಟ್ರೋ ಪ್ರಯಾಣಿಕರಿಗೆ ಕಹಿ ಸುದ್ದಿ ಇದು. ಯಾವ ದಿನದಿಂದ ಅಧಿಕೃತವಾಗಿ ಈ ಪರಿಷ್ಕೃತವಾದಂಥ ದರ ಅಪ್ಲೈ ಆಗುತ್ತೆ, ಜನ ಏನು ಹೇಳ್ತಾ ಇದ್ದಾರೆ? ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಮೆಟ್ರೋ ದರದ ಚರ್ಚೆ ಭಾರಿ ದಿನಗಳಿಂದ ಶುರುವಾಗಿತ್ತು. ಮೆಟ್ರೋ ದರವನ್ನು ಏರಿಕೆ ಮಾಡೋದ್ರ ಬಗ್ಗೆ BMRCL ಚಿಂತನೆಯನ್ನು ಕೂಡ ನಡೆಸಿತ್ತು. ಅದಾದ ಬಳಿಕ ಸಮಿತಿಯ ಜೊತೆಗೆ ಬೋರ್ಡ್ ಮೀಟಿಂಗನ್ನು ಮಾಡಿಸುತ್ತೆ. ಎಷ್ಟು ಪರ್ಸೆಂಟ್ನಷ್ಟು ಮೆಟ್ರೋ ದರವನ್ನು ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸಲಾಗುತ್ತೆ. ಇನ್ನು ಕಳೆದ ವರ್ಷ ಫೆಬ್ರವರಿ ತಿಂಗಳು 9ನೇ ತಾರೀಕಿನಂದು ಸುಮಾರು 101%ನಷ್ಟು ದರವನ್ನು ಏರಿಕೆ ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು, ದಿನನಿತ್ಯವಾಗಿ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ, ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಾರ್ವಜನಿಕರ ವಿರೋಧದ ಮಧ್ಯದಲ್ಲೇ ಅದನ್ನು 71% ಏರಿಕೆಗೆ ಇಳಿಕೆ ಮಾಡಲಾಗುತ್ತೆ. ಅದಾದ ಬಳಿಕ ಇದೀಗ ವರ್ಷಾನುವರ್ಷ ಈ ಒಂದು ಮೆಟ್ರೋ ದರವನ್ನು ಏರಿಕೆ ಮಾಡಲಿಕ್ಕೆ ಮೆಟ್ರೋ ಚಿಂತನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ FFC ಶಿಫಾರಸನ್ನು ಮಾಡುತ್ತೆ. ಪ್ರತಿ ವರ್ಷ 5% ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮಾಡುತ್ತೆ. FFCಯ ಈ ಒಂದು ಶಿಫಾರಸಿನ ಆಧಾರದ ಮೇಲೆಗೆ ಇದೀಗ BMRCL ಬರುವ ಸೋಮವಾರದಿಂದ ಅಂತ ಹೇಳಿದರೆ ಫೆಬ್ರವರಿ 9ನೇ ತಾರೀಕಿನಿಂದಾಗಿ 5%ನಷ್ಟು ಏರಿಕೆಯನ್ನು ಮಾಡಲಿಕ್ಕಿರುವಂಥದ್ದು. ಇದರಿಂದಾಗಿ ಕನಿಷ್ಠ ದರ 10 ರೂಪಾಯಿ ಇದ್ದಂಥದ್ದು 11 ರೂಪಾಯಿ ಆಗುತ್ತೆ. ಗರಿಷ್ಠ ದರ 90 ರೂಪಾಯಿ ಇದ್ದಂಥದ್ದು 95 ರೂಪಾಯಿ ಆಗುವಂತಹ ಆಗಲಿಕ್ಕಿದೆ. ಇದನ್ನು ಇದೀಗಾಗಲೇ ಅಧಿಕೃತವಾಗಿ ತನ್ನ ವೆಬ್ಸೈಟ್ ಮೂಲಕ ಮತ್ತು ತನ್ನ ಪ್ರಯಾಣಿಕರ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ BMRCL ಮಾಡ್ತಾ ಇದೆ. ಮುಂದಿನ ಸೋಮವಾರದಿಂದ ಕೂಡ ದರ ಏರಿಕೆ ಅಧಿಕೃತವಾಗಿ ಆಗಲಿಕ್ಕಿದೆ. ಪ್ರಮುಖವಾಗಿ ಕಿಲೋಮೀಟರ್ ಅನುಸಾರದ ಮೇಲೆಗೆ ಈ ಒಂದು ದರ ಏರಿಕೆಯನ್ನು ಮಾಡಿರುವಂಥದ್ದು. 0 ಇಂದ 2 ಕಿಲೋಮೀಟರ್ವರೆಗೆ 1 ರೂಪಾಯಿ ಏರಿಕೆ ಆದರೆ 10 ರಿಂದ 15 ಕಿಲೋಮೀಟರ್ ಅಂತರಕ್ಕೆ 3 ರೂಪಾಯಿ ಏರಿಕೆ ಆಗುತ್ತೆ. ಅದಾದ ಬಳಿಕ 25 ರಿಂದ 30 ಕಿಲೋಮೀಟರ್ ಅಂತರಕ್ಕೆ 5 ರೂಪಾಯಿ ಏರಿಕೆ ಆಗುವಂಥದ್ದು. ಇದರ ಜೊತೆಗೆ ಈ ಒಂದು 5%ನಷ್ಟು ಏರಿಕೆ ಏನಾಗುತ್ತೆ, ಅದು ಬರೀ ಟಿಕೆಟ್ ದರ ಮಾತ್ರ ಅಲ್ಲ, ದಿನನಿತ್ಯ ಪಾಸ್ಗಳನ್ನು ಏನು ನೀಡ್ತಾರೆ ಮೆಟ್ರೋದಲ್ಲಿ, ದಿನನಿತ್ಯ ಪಾಸ್ಗಳು 1 ದಿವಸದ ಪಾಸು, 5 ದಿವಸದ ಪಾಸು ಮತ್ತು 3 ದಿವಸದ ಪಾಸು, ಈ ಒಂದು ಪಾಸ್ಗಳಿಗೆ ಕೂಡ ಈ ಒಂದು ದರ ಏರಿಕೆ ಅನ್ವಯ ಆಗ್ತಾ ಇರುವಂಥದ್ದು. ಅಂತ ಹೇಳಿದರೆ ಈ ಹಿಂದಿನ ದರಕ್ಕಿಂತ 5% ಹೆಚ್ಚಳ ಆದರೆ ಪ್ರಮುಖವಾಗಿ ಸುಮಾರು 40 ರಿಂದ 30 ರೂಪಾಯಿ ಏರಿಕೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಸ್ಮಾರ್ಟ್ ಕಾರ್ಡ್ ಮತ್ತು QR ಕೋಡ್ ಎರಡಕ್ಕೂ ಬೇರೆ ಬೇರೆ ರೀತಿಯಾಗಿ ಈ ಒಂದು ದರ ಅಪ್ಲೈ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಪಾಸ್ ಇದ್ದರೆ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು, ಹೇಗೆ ಬೇಕಾದರೂ ಓಡಾಡ್ಬೋದು ಅಂತಿದ್ದಂತಹ ಒಂದಿಷ್ಟು ಪ್ರಯಾಣಿಕರು ಏನಿರ್ತಾರೆ ಅವ್ರಿಗೆ ಕೂಡ ಇದೀಗ ಈ ಒಂದು ದರ ಏರಿಕೆಯ ಬಿಸಿ ತಟ್ಟಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ 1 ವರ್ಷದ ಹಿಂದೆ ಆದಂತಹ ದರ ಏರಿಕೆಯ ಬಿಸಿಯಿಂದನೇ ಒಂದಿಷ್ಟು ಪ್ರಯಾಣಿಕರು ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಸಿಲಿಕಾನ್ ಸಿಟಿ ಅಂತಹ ನಗರದಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಳ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಓಡಾಡೋದು ಕೂಡ ಕಷ್ಟ ಆಗಿರುತ್ತೆ. ಆಗಿರುವಂತಹ ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಮೆಟ್ರೋದ ಮೊರೆ ಹೋಗ್ತಾರೆ, ವೇಗವಾಗಿ ಆಮೇಲೆ ಆರಾಮದಾಯಕವಾಗಿ ತಲುಪಬೇಕು ಅಂತ. ಇದೀಗ ಆ ಮೆಟ್ರೋ ಕೂಡ ಅವರನ್ನ ಬೆಲೆ ಏರಿಕೆ ಮೂಲಕ ಬರೆ ಎಳೆದಿರುವಂಥದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್.